ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಪತ್ನಿಯನ್ನ ಅರಣ್ಯ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಪತಿಯೇ ಕೊಲೆಗೈದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಪತ್ನಿಯನ್ನ ಕೊಂದ ಪತಿ ರವಿ ತನ್ನ ಪತ್ನಿ ನಾಪತ್ತೆಯಾಗಿದ್ದಾಳೆ ಎಂದು ಪೊಲೀಸ್ ಠಾಣೆಯಲ್ಲಿ ಕಳೆದ 12 ದಿನಗಳ ಹಿಂದೆ ದೂರು ನೀಡಿದ್ದ. ಇದೀಗ ಪತಿ ರಾಯನೇ ಪತ್ನಿಯನ್ನ ಕೊಲೆಗೈದಿರುವ ವಿಷಯ ಬಹಿರಂಗವಾಗಿದೆ. ದೊಡ್ಡಬಳ್ಳಾಪುರ ನಗರದ ಕರೇನಹಳ್ಳಿಯ ನಿವಾಸಿ 19 ವರ್ಷದ ವೀಣಾ ಏಪ್ರಿಲ್ 22ರ ಸೋಮವಾರ ನಾಪತ್ತೆಯಾಗಿದ್ದರು. ಆಕೆಯ ಪತಿ ರವಿ ಹೆಂಡತಿ ಕಾಣೆಯಾಗಿದ್ದಾಳೆಂದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದ. ಅದಾದ 1 ವಾರಕ್ಕೆ ತೂಬಗೆರೆಯ ನಾರಸಿಂಹಹಳ್ಳಿಯ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ರಕ್ಷಕ ಸಿಬ್ಬಂದಿಗೆ ಸುಟ್ಟು ಕರಕಲಾಗಿರುವ ಅಪರಿಚಿತ ಶವ ಕಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದರು. ಸ್ಥಳಕ್ಕೆ ಭೇಟಿ ನೀಡಿದ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದರು. ಕಾಡಿನಲ್ಲಿ ಪತ್ತೆಯಾದ ಅಪರಿಚಿತ ಶವದ ಗುರುತು ಪತ್ತೆಗಾಗಿ ತನಿಖೆ ಆರಂಭಿಸಿದ ಪೊಲೀಸರು ಇತ್ತೀಚೆಗೆ ನಾಪತ್ತೆಯಾದ ಪ್ರಕರಣಗಳನ್ನು ಪರಿಶೀಲಿಸಿದ್ದಾರೆ. ಏಪ್ರಿಲ್ 22ರಂದು ನಾಪತ್ತೆಯಾಗಿದ್ದ ವೀಣಾ ಪ್ರಕರಣ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾರವರ ಗಮನಕ್ಕೆ ಬಂದಿದೆ. ತಕ್ಷಣ ಆಕೆಯ ಸಂಬಂಧಿಕರಿಗೆ ಕರೆ ಮಾಡಿ ಶವ ಗುರುತಿಸುವಂತೆ ಕರೆದಿದ್ದಾರೆ. ಶವದ ಕಾಲಿನಲ್ಲಿದ್ದ ಕಾಲ್ಗೆಜ್ಜೆ, ಅರೆಬೆಂದ ಚಪ್ಪಲಿ ನೋಡಿದ ಸಂಬಂಧಿಕರು ಇದು ವೀಣಾ ಶವವೇ ಎಂದು ದೃಢಪಡಿಸಿದ್ದಾರೆ. ಅಪ್ಪ ಅಮ್ಮ ಇಲ್ಲದ ಅನಾಥೆ ವೀಣಾಳನ್ನು ಬಾಳು ಕೊಡುವುದಾಗಿ ನಂಬಿಸಿ ಮದುವೆಯಾಗಿದ್ದ ಆಸಾಮಿ ರವಿ ಕಳೆದ 2 ವರ್ಷಗಳ ದಾಂಪತ್ಯ ಜೀವನ ನಡೆಸಿದ್ದ. ಇದೀಗ ವೀಣಾ ಒಬ್ಬ ಅನಾಥೆ. ಆಕೆಯನ್ನ ಕೊಂದರೆ ಕೇಳವರು ಯಾರೂ ಇಲ್ಲವೆಂಬ ಧೈರ್ಯದಲ್ಲಿ ಕೊಲೆ ಮಾಡಿದ್ದಾನೆ. ಇಂತಹ ಕೃತ್ಯ ಎಸಗಿದವನಿಗೆ ತಕ್ಕ ಶಿಕ್ಷೆಯಾಗಬೇಕೆಂದು ಸ್ಥಳೀಯ ಮಹಿಳೆಯರು ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಆರೋಪಿ ರವಿಯನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗ ರವಿಯ ಅನೈತಿಕ ಸಂಬಂಧ ಹೊರಬಂದಿದೆ. ಆರೋಪಿ ರವಿ ಪಕ್ಕದ ಮನೆಯ ಆಂಟಿ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ. ಆಂಟಿ ಸಹವಾಸ ಬಿಡುವಂತೆ ವೀಣಾ ತನ್ನ ಗಂಡನಿಗೆ ಪದೇ ಪದೇ ಹೇಳುತ್ತಿದ್ದಳು. ಆದರೆ ಆಂಟಿಯನ್ನ ಬಿಡಲು ಒಲ್ಲದ ರವಿ ಹೆಂಡತಿಯೊಂದಿಗೆ ನಿತ್ಯ ಜಗಳ ಮಾಡುತ್ತಿದ್ದನು. ಮಧ್ಯರಾತ್ರಿ ಹೆಂಡತಿಯ ರೂಮಿಗೆ ಬೀಗ ಹಾಕಿ ಆಂಟಿ ಮನೆ ಸೇರುತ್ತಿದ್ದ. ಮಗನಿಗೆ ಬುದ್ಧಿವಾದ ಹೇಳಬೇಕಿದ್ದ ಅತ್ತೆ, ಮಾವ ಮತ್ತು ನಾದಿನಿಯರು ವೀಣಾಳಿಗೆ ಕಿರುಕುಳ ಕೊಡುತ್ತಿದ್ದರಂತೆ. ಮನೆಯಲ್ಲಿ ಕೊಡುತ್ತಿದ್ದ ಕಿರುಕುಳದ ಬಗ್ಗೆ ಬೇಸರಗೊಂಡಿದ್ದ ವೀಣಾ ನೆರೆಹೊರೆಯ ಮಹಿಳೆಯರೊಂದಿಗೆ ತನ್ನ ನೋವು ಹಂಚಿಕೊಳ್ಳುತ್ತಿದ್ದಳೆಂದು ಸ್ಥಳೀಯ ಮಹಿಳೆಯರು ವೀಣಾ ಸಾವಿನ ಬಗ್ಗೆ ಅನುಕಂಪ ವ್ಯಕ್ತಪಡಿಸಿದ್ದಾರೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಹೆಂಡತಿಯನ್ನ ಮುಗಿಸಲು ಸಂಚು ರೂಪಿಸಿದ ರವಿ ಏಪ್ರಿಲ್ 22ರಂದು ಆಕೆ ಕೆಲಸ ಮಾಡುತ್ತಿದ್ದ ಗಾರ್ಮೆಂಟ್ಸ್ ಬಳಿ ಹೋಗಿದ್ದಾನೆ. ಕೆಲಸ ಬಿಟ್ಟ ನಂತರ ಹೆಂಡತಿಯನ್ನ ಬೈಕ್ನಲ್ಲಿ ತೂಬಗೆರೆ ನಾರಸಿಂಹನಹಳ್ಳಿಯ ಅರಣ್ಯ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಕೊಲೆ ಮಾಡಿದ್ದಾನೆ. ಶವದ ಗುರುತು ಸಿಗಬಾರದೆಂಬ ಕಾರಣಕ್ಕೆ ಶವದ ಮೇಲೆ ಪೆಟ್ರೋಲ್ ಸುರಿದು ಸುಟ್ಟು ಹಾಕಿದ್ದಾನೆ. ಅಂದು ರಾತ್ರಿ ಮನೆಗೆ ಬಂದವನು ತನಗೇನೂ ಗೊತ್ತೇ ಇಲ್ಲವೆಂಬಂತೆ ಅಕ್ಕಪಕ್ಕದ ಮನೆಯ ಬಳಿ ಹೋಗಿ ವೀಣಾ ಇದ್ದಾಳಾ ಎಂದು ಕೇಳಿದ್ದಾನೆ. ರಾತ್ರಿ 10 ಗಂಟೆಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹೋಗಿ ಹೆಂಡತಿ ಕಾಣೆಯಾಗಿರುವ ಬಗ್ಗೆ ದೂರು ನೀಡಿದ್ದಾನೆ. 15 ದಿನಗಳ ಬಳಿಕ ಶವ ಪತ್ತೆಯಾಗುತ್ತಿದ್ದಂತೆ ತಾನೇ ಹೆಂಡತಿಯನ್ನು ಕೊಲೆಗೈದಿರುವುದಾಗಿ ಪೊಲೀಸರಿಗೆ ಶರಣಾಗಿದ್ದಾನೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿ ರವಿ ಅನೈತಿಕ ಸಂಬಂಧ ಹೊಂದಿದ್ದ ಮಹಿಳೆ ಕಲ್ಪನಾ ಘಟನೆ ಬಳಿಕ ತೀವ್ರ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಮಹಿಳೆ ಅಂತ ಇದನ್ನು ಮಾಡಿದವ್ರು ಯಾರು, ಕೊಲೆ ಮಾಡಿದವ್ರು ಯಾರು ಅಂತ ನಾವು ಅವ್ರಿಗೇನೆ ಪ್ರಶ್ನೆ ಮಾಡೋಕ್ಕೆ ಸಂದರ್ಭದಲ್ಲಿ ಏನು ಹೇಳ್ತಾರೆ, ಗಂಡನ ಮೇಲೇ ಅನುಮಾನ ಪಡೋಕ್ಕೆ ಹೇಳ್ತಾರೆ. ಯಾಕೆ ಕಾರಣ ಅಂತಂದರೆ ಮಹಿಳಾ ಠಾಣೆಯಲ್ಲಿ ಹಿಂದೆ ಇವ್ರ ಗಂಡ ಹೆಂಡತಿ ಜಗಳಗಳು ಭಾಳ ಸಲ ಅಲ್ಲಿ ದೂರು ಸಹ ದಾಖಲಾಗಿರ್ತದೆ. ಅಕ್ಕಪಕ್ಕದವರು ಗಲಾಟೆ ಮಾಡಿಕೊಂಡು ಇವರು ಯಾವಾಗಲೂ ಕಿತ್ತಾಡ್ತಾಯಿದ್ರು. ಸೊ ಗಂಡನ ನಾವು ಕರೆಸಿ ನಾವು ತೀವ್ರತರವಾದ ಒಂದು ವಿಚಾರಣೆ ಒಳಪಡಿಸಿದಾಗ ಅವನು ಹೇಳ್ತಾನೆ, ನಾನು 22ನೇ ತಾರೀಕು ಏನೇನು ಘಟನೆ ಆಯಿತು, ಹೇಗೆ ಕರ್ಕೊಂಡೋದೆ, ಕೊಲೆ ಮಾಡೋದು ಉದ್ದೇಶ ಏನಕ್ಕೆ ಬಂತು ಅಂತ. ಇವನೊಂದು ಅನೈತಿಕ ಒಂದು ಸಂಬಂಧ ಇರ್ತದೆ. ಸೊ ಯಾರು ದೂರು ಕೊಡೋಕ್ಕೆ ಬಂದಿರ್ತಾನೆ ಆ ವ್ಯಕ್ತಿ, ಅವನ ಹೆಸರು ಬಂದು ರವಿಚಂದ್ರ ಅಂತ. ಸೊ ಅವನೇ ಕೊಲೆ ಆರೋಪಿ. ಸತ್ತ ಮೃತ ಹೆಂಡತಿ ಹೆಸರು ಬಂದು ಆಕೆ ವೀಣಾ ಅಂತ. ಸೊ ಈಕೆ 22 ವಯಸ್ಸು, ಗಂಡನಿಗೆ 30 ವಯಸ್ಸು.
ಇವನೇನು ಮಾಡ್ತಾನೆ, ಕೊಲೆ ಮಾಡಿದ ನಂತರ ಸಾಕ್ಷ್ಯ ನಾಶ ಮಾಡೋದಕ್ಕೆ ಸ್ಥಳದಲ್ಲೇ ತನ್ನ ಹೋದಂಥ ಗಾಡಿಯಲ್ಲಿ ಅದೇ ಪೆಟ್ರೋಲ್ ತೆಗೆದುಬಿಟ್ಟು ಅಲ್ಲೇ ಬೆಂಕಿ ಹಚ್ಚಿ ಸಾಯಿಸಿದಂತ ಕತ್ತಿಸಿ ಸಾಯಿಸಿ ಮತ್ತು ಬೆಂಕಿ ಹಚ್ಚಿ ಅಲ್ಲಿಂದ ವಾಪಸ್ ಬಂದು ಅವ್ನು ಮಜವಾಗಿ ಆರಾಮಾಗಿರ್ತಾನೆ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಂತಂದರೆ, ಕೊಲೆ ಆದ ದಿವಸನೇ ನೈಟು ಪೊಲೀಸ್ ಸ್ಟೇಷನ್ ಬಂದು ನನ್ನ ಹೆಂಡತಿ ಕಾಣೆಯಾಗಿದ್ದಾಳೆ ಅಂತ ಹೇಳಿ ನೈಟಲ್ಲಿ ದೂರು ಕೊಡೋಕ್ಕೆ ಬರ್ತಾನೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.